ಬೆಳಗಿನ ಕಿರಣ ದಾರಿಯ ತುದಿಯಲ್ಲಿ, ಮೋಡಗಳ ನೆರಳು ಬೆಟ್ಟದ ಮೇಲಲ್ಲಿ, ಹಸಿರು ಕಾಡಿನ ಮೌನ. ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ನಿಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಕರ್ನಾಟಕದ ಅತ್ಯಂತ ಸುಂದರ ಹಾಗೂ ರೋಮಾಂಚಕ ಟ್ರೆಕ್ಕಿಂಗ್ ತಾಣಗಳಲ್ಲಿ ಒಂದಾದ ನೇತ್ರಾವತಿ ಶಿಖರದ ಸಂಪೂರ್ಣ ಪ್ರಯಾಣವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇವೆ. ಈ ವಿಡಿಯೋದಲ್ಲಿ ನೀವು ನೋಡುವುದು ಕೇವಲ ಒಂದು ಟ್ರೆಕ್ ಅಲ್ಲ. ಬೆಂಗಳೂರಿನಿಂದ ಆರಂಭವಾಗಿ ಜೀಪ್ ಸಫಾರಿ, ಕಾಡಿನ ಮಧ್ಯೆ ಪಾದಯಾತ್ರೆ, ಜಲಪಾತಗಳು, ನೇತ್ರಾವತಿ ನದಿಯನ್ನು ದಾಟುವುದು, ಕೊನೆಗೆ ಮೋಡಗಳ ನಡುವೆ ನಿಂತಿರುವ ಅದ್ಭುತ ಶಿಖರದ ದೃಶ್ಯ, ಒಂದು ಮರೆಯಲಾಗದ ಅನುಭವ. ಹಾಗಾದರೆ ಸಮಯ ವ್ಯರ್ಥ ಮಾಡದೆ ನಮ್ಮ ಪ್ರಯಾಣವನ್ನು ಆರಂಭಿಸೋಣ. ನಮ್ಮ ಪ್ರಯಾಣ ಬೆಳಗಿನ ಜಾವ ಬೆಂಗಳೂರಿನಿಂದ ಆರಂಭವಾಯಿತು. ನಗರದ ಟ್ರಾಫಿಕ್ ಮತ್ತು ಗದ್ದಲವನ್ನ ಹಿಂದೆ ಬಿಟ್ಟು ನಿಧಾನವಾಗಿ ಪಶ್ಚಿಮ ಘಟ್ಟಗಳ ಕಡೆಗೆ ಸಾಗುತ್ತಿದ್ದಂತೆ ವಾತಾವರಣವೇ ಬದಲಾಗತೊಡಗಿತು. ರಸ್ತೆಯ ಎರಡೂ ಬದಿಯಲ್ಲಿ ಹಸಿರು ಹೊಲಗಳು, ಸಣ್ಣ ಬೆಟ್ಟಗಳು, ಮಂಜು ಆವರಿಸಿದ ಪ್ರಕೃತಿ ಕಣ್ಣಿಗೆ ಹಬ್ಬವಾಗಿತ್ತು. ಹಲವಾರು ಗಂಟೆಗಳ ಪ್ರಯಾಣದ ನಂತರ ನಾವು ಸಂಸೆ ತಲುಪಿದೆವು. ಇಲ್ಲಿಯೇ ನಮ್ಮ ನಿಜವಾದ ಸಾಹಸ ಆರಂಭವಾಗಬೇಕಿತ್ತು. ನೇತ್ರಾವತಿ ಟ್ರೆಕ್ಕಿಂಗ್ ಬೇಸ್ ಕ್ಯಾಂಪ್ ತಲುಪಿದೆವು. ಮೊದಲು ಅರಣ್ಯ ಇಲಾಖೆಯ ಚೆಕ್ ಪೋಸ್ಟ್ಗೆ ಹೋಗಿ ನಮ್ಮ ಆನ್ಲೈನ್ ಟಿಕೆಟ್ ತೋರಿಸಿದೆವು. ಅಲ್ಲಿ ಸಿಬ್ಬಂದಿ ನಮ್ಮ ಹೆಸರುಗಳನ್ನು ಪರಿಶೀಲಿಸಿ ನೋಂದಣಿ ಮಾಡಿದರು. ನಂತರ ನಮಗೆ ಮೀಸಲಾಗಿದ್ದ ಟ್ರೆಕ್ಕಿಂಗ್ ಗೈಡ್ ನಮ್ಮ ತಂಡದ ಜೊತೆ ಸೇರಿಕೊಂಡರು. ಗೈಡ್ ಕೆಲವು ಮುಖ್ಯ ಸೂಚನೆಗಳನ್ನು ನೀಡಿದರು. ಕಾಡಿನಲ್ಲಿ ಪ್ಲಾಸ್ಟಿಕ್ ಹಾಕಬೇಡಿ, ಗುಂಪಿನಿಂದ ದೂರ ಹೋಗಬೇಡಿ, ಪ್ರಕೃತಿಯನ್ನು ಗೌರವಿಸಿ. ಈ ಸೂಚನೆಗಳ ನಂತರ ನಮ್ಮ ನಿಜವಾದ ಟ್ರೆಕ್ಕಿಂಗ್ ಆರಂಭವಾಯಿತು. ಮೊದಲ ಹೆಜ್ಜೆಯಿಂದಲೇ ಪ್ರಕೃತಿಯ ಮಡಿಲಿಗೆ ಕಾಲಿಟ್ಟ ಅನುಭವ. ತಂಪಾದ ಗಾಳಿ, ಎತ್ತರದ ಮರಗಳು, ಹಕ್ಕಿಗಳ ಚಿಲಿಪಿಲಿ, ಎಲ್ಲೆಡೆ ಹಸಿರು. ಪ್ರತಿ ಹೆಜ್ಜೆಯೂ ಮನಸ್ಸಿಗೆ ಹೊಸ ಸಂತೋಷ ನೀಡುತ್ತಿತ್ತು. ಇಂತಹ ವಾತಾವರಣದಲ್ಲಿ ನಡೆಯುವುದೇ ಒಂದು ಧ್ಯಾನದ ಅನುಭವ. ನಗರದ ಒತ್ತಡ, ಕೆಲಸದ ಟೆನ್ಷನ್ ಎಲ್ಲವೂ ಕ್ಷಣಾರ್ಧದಲ್ಲಿ ಮರೆತು ಹೋಗಿತ್ತು. ಜಲಪಾತ ಕಾಣಿಸಿತು. ಕಲ್ಲುಗಳ ನಡುವೆ ಧುಮ್ಮಿಕ್ಕಿ ಹರಿಯುತ್ತಿದ್ದ ಆ ನೀರು ತುಂಬ ಸುಂದರವಾಗಿತ್ತು. ತಂಪಾದ ನೀರಿನ ಸದ್ದು ಇಡೀ ಕಾಡಿನಲ್ಲಿ ಪ್ರತಿಧ್ವನಿಸುತ್ತಿತ್ತು. ಸ್ವಲ್ಪ ಸಮಯ ಅಲ್ಲೇ ನಿಂತು ಆ ದೃಶ್ಯವನ್ನು ಕಣ್ತುಂಬಿಕೊಂಡೆವು. ನಂತರ ಜಾಗರೂಕತೆಯಿಂದ ಆ ಜಲಪಾತವನ್ನು ದಾಟಿ ಮುಂದೆ ಸಾಗಿದೆವು.
ಬೆಳಗಿನ ಕಿರಣ ದಾರಿಯ ತುದಿಯಲ್ಲಿ, ಮೋಡಗಳ ನೆರಳು ಬೆಟ್ಟದ ಮೇಲಲ್ಲಿ, ಹಸಿರು ಕಾಡಿನ ಮೌನದ ನಡುವೆ ಹೊಸ ಕ್ಷಣಗಳು ಹೆಜ್ಜೆ ಇಡುತ್ತಿವೆ. ಗಾಳಿಯ ಯಾಲೆ ಎಲೆಗಳ ನೃತ್ಯ, ದೂರದ ಶಿಖರ ನೀಲಿ ಆಕಾಶ. ದಾರಿಯೇ ಹಾಡಾಗಲಿ, ಗಾಳಿಯೇ ಸಂಗೀತವಾಗಲಿ, ಪ್ರತಿ ನೋಟ ಹೊಸ ಕಥೆಯಾಗಲಿ, ಪ್ರತಿ ಕ್ಷಣ ಒಂದು ನೆನಪಾಗಲಿ. ಹರಿಯುವ ಹೊಳೆ ತನ್ನ ದಾರಿಯಲ್ಲಿ, ಹಾರುವ ಹಕ್ಕಿ ತನ್ನ ಲಯದಲ್ಲಿ, ಪ್ರಕೃತಿಯ ಬಣ್ಣಗಳ ನಡುವೆ ಪ್ರಯಾಣವೇ ಒಂದು ಹಬ್ಬವಾಗಿದೆ. ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಬಣ್ಣ ಬದಲಿಸುವ ಆಕಾಶದ ಜೊತೆ, ಪ್ರತಿ ಹೆಜ್ಜೆ ಹೊಸ ದಿಕ್ಕಿನ ಕಡೆ, ಪ್ರತಿ ದಾರಿ ಹೊಸ ಲೋಕದ ಕಡೆ. ದಾರಿಯೇ ಹಾಡಾಗಲಿ, ಪ್ರಯಾಣವೇ ಕನಸಾಗಲಿ, ಆಕಾಶ ಮುಟ್ಟುವ ಕ್ಷಣಗಳ ಜೊತೆ ಪ್ರಕೃತಿಯೇ ಜೊತೆಯಾಗಲಿ. ಮುಂದೆ ಸಾಗುತ್ತಿದ್ದಂತೆ ಮತ್ತೊಂದು ಜಲಪಾತ ನಮ್ಮನ್ನು ಸ್ವಾಗತಿಸಿತು. ಪ್ರತಿ ತಿರುವಿನಲ್ಲೂ ಪ್ರಕೃತಿ ಹೊಸ ಹೊಸ ಉಡುಗೊರೆಗಳನ್ನು ನೀಡುತ್ತಿತ್ತು. ಇಲ್ಲಿ ಫೋಟೋ ತೆಗೆದುಕೊಳ್ಳದೆ ಮುಂದೆ ಹೋಗಲು ಮನಸ್ಸೇ ಆಗಲಿಲ್ಲ. ಸ್ವಲ್ಪ ಸಮಯ ವಿಶ್ರಾಂತಿ ಪಡೆದು ಮತ್ತೆ ನಮ್ಮ ಪ್ರಯಾಣ ಮುಂದುವರಿಸಿದೆವು. ಇದಾದ ನಂತರ ನಮ್ಮ ಮುಂದೆ ಕಾಣಿಸಿಕೊಂಡದ್ದು ನೇತ್ರಾವತಿ ನದಿ. ಈ ನದಿಯನ್ನು ದಾಟಿದ ನಂತರವೇ ಶಿಖರದ ಏರಿಕೆ ಆರಂಭವಾಗುತ್ತದೆ. ತಣ್ಣನೆಯ ನೀರು ಕಾಲಿಗೆ ತಾಗುತ್ತಿದ್ದಂತೆ ಎಲ್ಲ ಆಯಾಸವೇ ಮಾಯವಾಯಿತು. ಜಾಗರೂಕತೆಯಿಂದ ಕಲ್ಲುಗಳ ಮೇಲೆ ಹೆಜ್ಜೆ ಇಟ್ಟು ನಾವು ನದಿಯನ್ನು ದಾಟಿದೆವು. ಇದು ಈ ಟ್ರೆಕ್ನ ಅತ್ಯಂತ ವಿಶೇಷ ಅನುಭವಗಳಲ್ಲಿ ಒಂದು. ನಿಜವಾದ ಸವಾಲು ಆರಂಭವಾಯಿತು. ಏರುಗಾಡುಗಳು ಹೆಚ್ಚಾಗಿದ್ದವು. ಪ್ರತಿ ಹೆಜ್ಜೆ ಇಡುವುದಕ್ಕೂ ಉಸಿರು ಜೋರಾಗ್ತಿತ್ತು. ಆದರೆ ಮೇಲಿಂದ ಬೀಸುತ್ತಿದ್ದ ತಂಪಾದ ಗಾಳಿ ಮತ್ತು ಸುತ್ತಲಿನ ದೃಶ್ಯ ನಮಗೆ ಹೊಸ ಶಕ್ತಿಯನ್ನು ನೀಡ್ತಿತ್ತು. ಸ್ವಲ್ಪ ಮೇಲಕ್ಕೆ ಹೋದಾಗ ದೂರದಲ್ಲಿ ವ್ಯೂ ಪಾಯಿಂಟ್ ಕಾಣತೊಡಗಿತು. ಅದನ್ನ ನೋಡಿದ ಕ್ಷಣ ನಮ್ಮ ಆಯಾಸವೇ ಕಡಿಮೆ ಆಯಿತು. ಇನ್ನೂ ಸ್ವಲ್ಪ ಮಾತ್ರ ಎಂದು ಮುಂದೆ ಸಾಗಿದೆವು. ಮಧ್ಯದಲ್ಲಿ ಸ್ವಲ್ಪ ಸಮಯ ಕುಳಿತು ನೀರು ಕುಡಿದು ವಿಶ್ರಾಂತಿ ಪಡೆದೆವು. ಮತ್ತೆ ಹೊಸ ಉತ್ಸಾಹದಿಂದ ಶಿಖರದತ್ತ ಹೆಜ್ಜೆ ಹಾಕಿದೆವು.
ಹರಿಯುವ ಹೊಳೆ ತನ್ನ ದಾರಿಯಲ್ಲಿ, ಹಾರುವ ಹಕ್ಕಿ ತನ್ನ ಲಯದಲ್ಲಿ, ಪ್ರಕೃತಿಯ ಬಣ್ಣಗಳ ನಡುವೆ ಪ್ರಯಾಣವೇ ಒಂದು ಹಬ್ಬವಾಗಿದೆ. ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಬಣ್ಣ ಬದಲಿಸುವ ಆಕಾಶದ ಜೊತೆ, ಪ್ರತಿ ಹೆಜ್ಜೆ ಹೊಸ ದಿಕ್ಕಿನ ಕಡೆ, ಪ್ರತಿ ದಾರಿ ಹೊಸ ಲೋಕದ ಕಡೆ. ದಾರಿಯೇ ಹಾಡಾಗಲಿ, ಪ್ರಯಾಣವೇ ಕನಸಾಗಲಿ, ಆಕಾಶ ಮುಟ್ಟುವ ಕ್ಷಣಗಳ ಜೊತೆ ಪ್ರಕೃತಿಯೇ ಜೊತೆಯಾಗಲಿ. ಕೊನೆಗೂ ನಾವು ನೇತ್ರಾವತಿ ಶಿಖರ ತಲುಪಿದೆವು. ಆ ಕ್ಷಣವನ್ನ ವರ್ಣಿಸಲು ಪದಗಳೇ ಸಾಲುವುದಿಲ್ಲ. ಸುತ್ತಲೂ ಮೋಡಗಳ ಸಮುದ್ರ, ದೂರದವರೆಗೆ ಹರಡಿಕೊಂಡಿರುವ ಪಶ್ಚಿಮ ಘಟ್ಟಗಳ ಹಸಿರು ಬೆಟ್ಟಗಳು, ತಂಪಾದ ಗಾಳಿ, ಮೋಡಗಳ ನಡುವೆ ಮೂಡುತ್ತಿದ್ದ ಸೂರ್ಯನ ಬೆಳಕು. ಆ ದೃಶ್ಯವನ್ನ ನೋಡುತ್ತಿದ್ರೆ ಭೂಮಿಯ ಮೇಲಲ್ಲ, ಸ್ವರ್ಗದಲ್ಲೇ ನಿಂತಿರುವ ಅನುಭವ. ಆಯಾಸವೆಲ್ಲ ಕ್ಷಣದಲ್ಲೇ ಮಾಯವಾಯಿತು. ನಾವು ಸಾಕಷ್ಟು ಸಮಯ ಅಲ್ಲೇ ಕುಳಿತು ಆ ಪ್ರಕೃತಿಯ ಸೌಂದರ್ಯವನ್ನ ಕಣ್ತುಂಬಿಕೊಂಡೆವು. ಫೋಟೋಗಳನ್ನು ತೆಗೆದೆವು, ವಿಡಿಯೋಗಳನ್ನು ಚಿತ್ರೀಕರಿಸಿದೆವು ಮತ್ತು ಆ ಕ್ಷಣಗಳನ್ನು ನಮ್ಮ ನೆನಪಿನಲ್ಲಿ ಶಾಶ್ವತವಾಗಿ ಉಳಿಸಿಕೊಂಡೆವು. ಸಮಯ ಕಳೆಯುತ್ತಿದ್ದಂತೆ ವಾಪಸ್ ಹೊರಡುವ ಸಮಯವೂ ಬಂತು. ಮನಸ್ಸಿಗೆ ಎಷ್ಟೇ ಇಷ್ಟವಿದ್ದರೂ ಪ್ರಕೃತಿಗೆ ವಿದಾಯ ಹೇಳಲೇಬೇಕಾಯಿತು. ಅದೇ ದಾರಿಯಲ್ಲಿ ಮತ್ತೆ ನದಿ ದಾಟಿ, ಜಲಪಾತಗಳನ್ನು ದಾಟಿ, ಕಾಡಿನ ಮಧ್ಯೆ ನಡೆದು ಬೇಸ್ ಕ್ಯಾಂಪ್ ತಲುಪಿದೆವು. ನಂತರ ಮತ್ತೆ ಜೀಪ್ ಮೂಲಕ ಸಂಸೆಗೆ ಹಿಂದಿರುಗಿದೆವು. ಈ ಪ್ರಯಾಣ ಕೇವಲ ಒಂದು ಟ್ರೆಕ್ ಅಲ್ಲ, ಇದು ಪ್ರಕೃತಿಯೊಂದಿಗೆ ಕಳೆದ ಅಮೂಲ್ಯ ಸಮಯ, ಮನಸ್ಸಿಗೆ ನೆಮ್ಮದಿ ನೀಡಿದ ಒಂದು ಅನುಭವ, ಜೀವನದಲ್ಲಿ ಎಂದಿಗೂ ಮರೆಯಲಾಗದ ಒಂದು ನೆನಪು. ನೀವು ಕೂಡ ಪ್ರಕೃತಿಯನ್ನು ಪ್ರೀತಿಸುವವರಾಗಿದ್ದರೆ ಒಮ್ಮೆ ನೇತ್ರಾವತಿ ಟ್ರೆಕ್ ಅನ್ನು ಖಂಡಿತ ಅನುಭವಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ ಮತ್ತು ಇಂತಹ ಇನ್ನಷ್ಟು ಟ್ರಾವೆಲ್ ಹಾಗೂ ಟ್ರೆಕ್ಕಿಂಗ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಾಹಸಮಯ ಪ್ರಯಾಣದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.